ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ರಸಮ್ ರೈಸ್ನ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆಯೇ ಅದ್ರ ಜೊತೆಗೆ ಇವತ್ತು ಒಂದು ಆನೆಸ್ಟ್ ರಿವ್ಯೂನ ಕೊಡೋದಿತ್ತು. ಸೊ ಕಾಮನಾಗಿ ಎಲ್ರಿಗೂ ಸ್ಕಿನ್ ಟ್ಯಾನು ಮತ್ತು ಡೆಡ್ ಸ್ಕಿನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹ್ಯಾಂಡ್ಸಲ್ಲೆಲ್ಲ. ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಕ್ರೀಮ್ನ ತರಿಸಿದ್ದೆ ನೈಕಾದಿಂದ. ಸೊ ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ, ನನಗೆ ಯಾವ ರೀತಿ ಪರಿಣಾಮ ಆಯಿತು ಅದರಿಂದ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ರಸಮ್ ರೈಸ್ನ ಮಾಡೋದಕ್ಕೆ ರಸಮ್ಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ತೊಗೊಂಡಿದ್ದೀನಿ. ಸೊ ರಸಮ್ ಅಂದರೆ ರಸಮ್ ಪೌಡರ್ ತಂದುಬಿಟ್ಟು ಮಾಡ್ಕೋತೀವಿ. ಸೊ ನಾನಿಲ್ಲಿ ಸಾಂಬಾರು ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ರಸಮ್ ರೈಸ್ನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು 7-8 ಎಷ್ಟಲಷ್ಟು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹಸಿ ಶುಂಠಿ, ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಹಾಗೆ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು 1-2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವನ್ನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಇವನ್ನೆಲ್ಲ ಕುಟ್ಟಾಣಿಲಿ ಕುಟ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮಿಕ್ಸಿ ಮಾಡೋದಕ್ಕಿಂತ ಕುಟ್ಟಾಣಿಲಿ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಕುಟ್ಟಾಣಿಲಿ ಕುಟ್ಕೋತಾ ಇದ್ದೀನಿ. ನಮ್ಮ ಅಜ್ಜಿ ನಮ್ಮ ಅಮ್ಮವರೆಲ್ಲ ರಸಮ್ ಮಾಡಬೇಕು ಅಂದರೆ ಮೊದಲೆಲ್ಲ ಇದೇ ರೀತಿ ಮಾಡ್ಕೋತಿದ್ರು. ರಸಮ್ ಪೌಡ್ರೆಲ್ಲ ತರಿಸ್ಕೊತಾನೆ ಇರಲಿಲ್ಲ. ಸೊ ಅದೇ ರೀತಿ ಟ್ರೈ ಮಾಡಿಬಿಟ್ಟು ಅದರಲ್ಲಿ ರಸಮ್ ರೈಸ್ನ ಮಾಡ್ತಾಯಿದ್ದೀನಿ, ರಸಮ್ ಮಾಡ್ತಾಯಿಲ್ಲ. ಸೊ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮೊದಲಿಗೆ ಒಂದು ಕುಕ್ಕರ್ ಪಾನ್ಗೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಒಂದು 3-4 ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಸೊ ಅದರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಟೊಮೊಟೊನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು. ರಸಮ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಈ ರಸಮಲ್ಲೇ ರೈಸ್ನ ಮಾಡಿಕೊಂಡ್ರೆ ಯಾವ ರೀತಿ ಟೇಸ್ಟ್ ಬರ್ಬೋದು ಅನ್ನೋದನ್ನು ನೋಡೋಣ, ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಆನಂತರ ಸ್ವಲ್ಪ ಹಿಂಗು, ಹಾಗೆಯೇ ಒಂದು 1/4 ಗಂಟೆ ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲಷ್ಟು ತೊಗರಿಬೇಳೆನ ನೆನೆಸಿಟ್ಟಿದ್ದೆ. ಸೊ ನೆನೆಸಿದ್ದಂಥ ತೊಗರಿಬೇಳೆ, ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿಣ, ಒಂದೇ ಒಂದು ಸ್ಪೂನಷ್ಟು ರಸಮ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ತಿಂಡಿಗೆ ಎಷ್ಟು ಬೇಕು ಅಷ್ಟು ಅಕ್ಕಿನ ಹಾಕಿ ಅಳತೆಗೆ ಕರೆಕ್ಟಾಗಿ ನೀರನ್ನ ಹಾಕಿ 2 ವಿಷಲ್ ಮಾಡಿಸಿದ್ರೆ ಸೂಪರಾಗಿರುವಂಥ ರಸಮ್ ರೈಸ್ ರೆಡಿ ಆಯಿತು. ತುಂಬಾ ಫ್ಲೇವರ್ಫುಲ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಕುಟ್ಟಿ ಹಾಕಿರೋದ್ರಿಂದ ಅರೋಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಟಿಫನ್ನು ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಟಿಫನು, ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ನೈಕಾದಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ, ಸ್ಯಾನ್ಫಿ ಅಂತ ಅಂದ್ಬಿಟ್ಟು. ನನಗೂ ಎಲ್ಲರೂ ಕೈಯಲ್ಲಿರೋ ಹಂಗೆ ಸ್ವಲ್ಪ ಟ್ಯಾನ್ ಆಗಿತ್ತು, ಹಾಗೆಯೇ ಸ್ವಲ್ಪ ಡೆಡ್ ಸ್ಕಿನ್ ಥರ ಆಗಿಬಿಟ್ಟಿತ್ತು. ಟ್ಯಾನ್ ತುಂಬ ದಿನದಿಂದ ಇದ್ದಿದ್ದರಿಂದ ಅದೇ ಡೆಡ್ ಸ್ಕಿನ್ ಥರ ಆಗಿಬಿಟ್ಟಿತ್ತು. ಸೊ ಏನೇ ಟ್ರೈ ಮಾಡಿದ್ರೂ ಅದು ವಾಸಿನೇ ಆಗಿರಲಿಲ್ಲ. ಇನ್ಸ್ಟಾದಲ್ಲೆಲ್ಲ ತುಂಬಾ ನೋಡಿದ್ದೆ ಇದ್ರದ್ದು ವೀಡಿಯೋಸು, ಸ್ಯಾನ್ಫಿದು. ತುಂಬಾ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಹಾಗೆಯೇ ಸ್ಕಿನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ನೈಕಾದಿಂದ ಆರ್ಡರ್ ಮಾಡಿದ್ದೆ. ಸೊ ನೈಕಾ ಅಲ್ವಾ, ಒಳ್ಳೆ ಪ್ರಾಡಕ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು. ಇದ್ರದ್ದು ಪ್ರೈಸ್ ಬಂದು 399 ಏನೋ ಇತ್ತು. ಬಟ್ ನಂದು ಫಸ್ಟ್ ಆರ್ಡರ್ ಅಂತ ಅಂದ್ಬಿಟ್ಟು 319ಗೆ ಕೊಟ್ಟರು. ಸೊ 80 ರೂಪೀಸ್ ಆಫ್ ಸಿಕ್ತು ನನಗೆ. ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಳ್ಳೆ ಕಂಪ್ನಿ ಅಲ್ವಾ, ಸೊ ಪ್ಯಾಕಿಂಗು ಚೆನ್ನಾಗಿಯೇ ಇರುತ್ತೆ. ಸೊ ಇದೆಲ್ಲ ಅದರದ್ದು ಬಿಲ್ಸ್ ಇತ್ತು. ಸ್ವಲ್ಪ ಬಿಸಿಲಿಗೆಲ್ಲ ಹೋಗ್ಬಿಟ್ಟು ಟ್ಯಾನ್ ಏನಾದರೂ ಆಯಿತು ಅಂತಂದರೆ ಅದನ್ನು ಜಸ್ಟ್ ಅವಾಗಲೇ ರಿಮೂವ್ ಮಾಡಿಕೊಂಡ್ರೆ ಸರಿ, ಇಲ್ಲ ಅಂತಂದರೆ ಹಾಗೇ ಬಿಟ್ಟರೆ ನೆಗ್ಲೆಕ್ಟ್ ಮಾಡಿಕೊಂಡು ಅದು ಡೆಡ್ ಸ್ಕಿನ್ ಥರ ಆಗಿಬಿಡುತ್ತೆ. ಖಂಡಿತವಾಗಿಯೂ ಹೋಗಲ್ಲ ಅದು. ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಹಾಕಿದ್ರೂ ಅಷ್ಟೇ ಅದ್ರದ್ದು ಯೂಸ್ ಆಗೋಲ್ಲ. ನಂದು ಅಷ್ಟೇ ಸ್ವಲ್ಪ ಬಿಸಿಲಿಗೆಲ್ಲ ಹೋದಾಗ ಸ್ಕಿನ್ ಟ್ಯಾನ್ ಥರ ಆಗಿತ್ತು. ಬಟ್ ಆವಾಗಲೇ ನಾನು ಕೇರ್ ಮಾಡ್ತಿಲ್ಲದಕ್ಕೆ ಈಗ ಡೆಡ್ ಸ್ಕಿನ್ ಥರ ಆಗಿಬಿಟ್ಟು ಹೋಗ್ತಾನೆ ಇಲ್ಲ. ತುಂಬಾ ಏನೇನೋ ಯೂಸ್ ಮಾಡಿದ್ರೂ ಹೋಗ್ತಾನೆ ಇಲ್ಲ. ಸೊ ನ್ಯಾಚುರಲಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅರಿಶಿನ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದೆ. ಬಟ್ ಅದರಿಂದ ಏನೂ ಯೂಸೇ ಆಗಲಿಲ್ಲ. ನೋಡೋಣ ಈ ಥರ ಏನಾದರೂ ಹೋಗುತ್ತೇನೋ ಅಂತಂದ್ಬಿಟ್ಟು ತರಿಸ್ಕೊಂಡೆ. ಇನ್ನು ಸ್ವಲ್ಪ ಬಿಸಿಲಿಗೆ ಏನಾದ್ರು ಹೋಗಿದ್ದಾಗ ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಹಾಗಂತ ಬಿಸಿಲಿಗೆ ಹೋಗ್ದಂಗೂ ಇರೋಕ್ಕಾಗಲ್ಲ. ಸೊ ಬಿಸಿಲಿಗೆ ಹೋಗಲಿಲ್ಲ ಅಂದರೆ ವಿಟಮಿನ್ ಸಿ ಕಡಿಮೆ ಆಗುತ್ತೆ ಅಂತಾರೆ. ಬಿಸಿಲಿಗೆ ಹೋದರೆ ಈ ಟ್ಯಾನಿಂಗ್ ಪ್ರಾಬ್ಲಮ್ ಇರುತ್ತೆ. ಬಿಸಿಲಿಗೆ ಹೋದಾಗ ಫೇಸಲ್ಲೆಲ್ಲಾದರೂ ಟ್ಯಾನ್ ಥರ ಆಗಿದ್ದರೆ ಜಸ್ಟ್ 1 ವೀಕು ಒಳಗಡೆ ಮನೆ ಒಳಗಡೆನೇ ಇದ್ದರೆ ಅದು ರಿಮೂವ್ ಆಗಿಬಿಡುತ್ತೆ. ಬಟ್ ಈ ಕೈ ಕಾಲಿಂದೆ ಪ್ರಾಬ್ಲಮ್ಮು, ಈ ಟ್ಯಾನ್ಗಳಂತೂ ರಿಮೂವೇ ಆಗಲ್ಲ. ಎಷ್ಟು ಕೇರ್ ಮಾಡಿದ್ರೂ ಅಷ್ಟೇ ಅಂತ ಅನಿಸೋಗಿದೆ. ಸೊ ಹಾಗಾಗಿ
ನೋಡೋಣ. ಈ ಪ್ರಾಡಕ್ಟ್ನ ತರಿಸಿದ್ದೀನಿ. ತುಂಬ ರಿವ್ಯೂಸ್ ನೋಡಿದ್ದೆ ಈ ಪ್ರಾಡಕ್ಟ್ಸ್ ತಿಂದು. ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದರು. ಬಟ್ ನಾನು ಯೂಸ್ ಮಾಡಿದಾಗ ನನಗೇನು ನಾಟ್ ಯೂಸ್ ಅಂತ ಅನ್ನಿಸ್ತು. ಏಕೆಂದರೆ ನಾನು ವೀಟೆಲ್ಲ ತಂದುಬಿಟ್ಟು ಮನೇಲಿ ಟ್ರೈ ಮಾಡಿದ್ದೆ. ಅದು ಹೇರು ರಿಮೂವ್ ಆಗುತ್ತೆ, ಹಾಗೆಯೇ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದರದ್ದು ರಿವ್ಯೂಸ್ ಎಲ್ಲ ನೋಡಿದ್ದೆ ಅಂತ ಅಂದ್ಬಿಟ್ಟು ವೀಟೆಲ್ಲ ತಂದುಬಿಟ್ಟು ಇದೇ ರೀತಿ ಟ್ರೈ ಮಾಡಿದ್ದೆ ತುಂಬಾ. ಬಟ್ ವೀಟ್ ಹಚ್ಕೊಂಡಾಗ ಯಾವ ರೀತಿ ಪರಿಣಾಮ ಆಯಿತು, ಜಸ್ಟ್ ಇದೂ ಅಷ್ಟೇ ಏರ್ಸ್ ಒಂದು ರಿಮೂವ್ ಆಗೋಲ್ಲ ಅನ್ನೋದೊಂದು ಬಿಟ್ಟರೆ ವೀಟ್ ಹಚ್ಕೊಂಡಾಗ ಯಾವ ರೀತಿ ಪರಿಣಾಮ ಆಗುತ್ತೆ ನಮ್ಮ ಸ್ಕಿನ್ಗೆ, ಹ್ಯಾಂಡ್ಸ್ಗೆ ಮತ್ತು ಲೆಗ್ಸಿಗೆ ಅಷ್ಟೇ ಪರಿಣಾಮ ಇದ್ರದ್ದು ಆಗಿದ್ದು. ತುಂಬಾ ಡೆಡ್ ಸ್ಕಿನ್ ರಿಮೂವ್ ಆಗೋದು ಅಥವಾ ಟ್ಯಾನ್ ರಿಮೂವ್ ಆಗೋದು ಆ ಥರದ್ದೇನು ಪರಿಣಾಮ ಆಗಲಿಲ್ಲ ನನಗೆ. ನಾವೇನೇ ಸೋಪಲ್ಲಿ ಕೈಕಾಲೆಲ್ಲ ತೊಳ್ಕೊಂಡ್ರು ಸ್ವಲ್ಪ ಕೊಳೆ ಅಂತ ಅಂದ್ಬಿಟ್ಟು ಇದ್ದೇ ಇರುತ್ತೆ. ಸೊ ಆ ಕೊಳೆ ರಿಮೂವ್ ಆಗುತ್ತೆ ಬಿಟ್ಟು ಡೆಡ್ ಸ್ಕಿನ್ನೇ ಆಗಲಿ ಸ್ಕಿನ್ ಟ್ಯಾನೇ ಆಗಲಿ ಯಾವುದು ರಿಮೂವ್ ಆಗೋಲ್ಲ. ಸೊ ನಾನು ಒಂದು ಹ್ಯಾಂಡ್ಸಿಗೆಲ್ಲ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ಎಲ್ಲದು ನೀಟಾಗಿ ವಾಶ್ ಮಾಡ್ಕೊಂಡು ನೋಡಿಕೊಂಡ್ರು 2 ಹ್ಯಾಂಡ್ಸು ಸೇಮೇ ಕಾಣಿಸ್ತಿತ್ತ ಹೊರತು ಡಿಫ್ರೆಂಟ್ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಎರಡರಲ್ಲೂ ಏನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ನನಗೆ. ಸೊ ವೀಟ್ ಹಚ್ಕೊಂಡಾಗಲೂ ಅಷ್ಟೇ ಹೇರ್ ರಿಮೂವ್ ಆಗಿ ಹ್ಯಾಂಡ್ಸ್ ಒಂದು ಸ್ವಲ್ಪ ನೀಟಾಗಿ ಕೊಳೆ ಏನಾದರೂ ಇದ್ದರೆ ಹೋಗ್ಬಿಟ್ಟು 2 ಹ್ಯಾಂಡ್ಸು ನೀಟಾಗಿ ಕಾಣಿಸುತ್ತೆ. ಜಸ್ಟ್ ಇದು ಅಷ್ಟೇ, ನನಗೂ ಅದೇ ಅನಿಸಿದ್ದು. ಫೇಸ್ ವಾಶ್ಗಳಲ್ಲೆಲ್ಲ ಫೇಸ್ ವಾಶ್ ಒಳಗೆ ಕೆಲವೊಂದು ಕ್ರಮ್ಸ್ ಥರ ಹಾಕಿರ್ತಾರೆ. ಸೊ ಇದರಲ್ಲೂ ಅಷ್ಟೇ ಏನೋ ಒಂದು ಕ್ರಮ್ಸ್ ಥರ ಇರುತ್ತೆ. ಅದನ್ನೆಲ್ಲ ನೀಟಾಗಿ ಈ ರೀತಿ ಮಸಾಜ್ ಮಾಡಿಕೊಂಡಾಗ ಪುಡಿ ಪುಡಿ ಥರ ಉದುರುತ್ತೆ. ಬಹುಶಃ ಅದು ಕೊಳೆ ಅಂದ್ಕೋತೀನಿ. ಅದು ಬಿಟ್ಟು ಡೆಡ್ ಸ್ಕಿನ್ನೇ ರಿಮೂವ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ನನಗಾಗಿದ್ದ ಅನುಭವನೂ ಅದೇ. ಮಾಮೂಲಿ ಸೋಪಲ್ಲಿ ತೊಳ್ಕೊಂಡಾಗ ಕೊಳೆ ಹೋಗಲ್ಲಲ್ವ. ಸೊ ಇದನ್ನೇ ಯೂಸ್ ಮಾಡಿದಾಗ ನೀಟಾಗಿ ಕೊಳೆ ಹೋಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಅಥವಾ ಬಿಸಿಲಿಗೆ ಹೋಗಿ ಬಂದು ಟ್ಯಾನ್ ಆಗಿರುತ್ತಲ್ವ, ಸೊ ಟ್ಯಾನ್ ಆಗಿ ಒಂದು ವಾರದೊಳಗೆ ಇದನ್ನ ಯೂಸ್ ಮಾಡಿದ್ರೆ ಆ ಟ್ಯಾನ್ ರಿಮೂವ್ ಆಗಬಹುದು. ಬಟ್ ಡೆಡ್ ಸ್ಕಿನ್ ಅಂತೂ ಖಂಡಿತ ರಿಮೂವ್ ಆಗಲ್ಲ. ಹ್ಯಾಂಡ್ಸಲ್ಲಿ ವ್ಯಾಕ್ಸ್ ಏನು ಮಾಡಿಸಿಲ್ಲ ಅಂತಂದರೆ ಹೇರ್ಸ್ ಎಲ್ಲ ಇತ್ತು ಅಂತಂದರೆ ವಾಶ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇದನ್ನ ಹಚ್ಕೊಂಡು ನೋಡಿ ಈ ರೀತಿ ಉಂಡೆ ಉಂಡೆ ಥರ ಬಂದಿರುತ್ತೆ. ಸೊ ಈ ರೀತಿ ಬಂತು ಅಂದರೆ ಡೆಡ್ ಸ್ಕಿನ್ ಹೋಗಿದೆ ಅಂತ ಅಲ್ಲ. ಈ ರೀತಿ ಬಂದ್ರೂ ಡೆಡ್ ಸ್ಕಿನ್ ಯಾವುದೂ ರಿಮೂವ್ ಆಗಿರಲಿಲ್ಲ ನನಗೆ. ಸೊ ನೋಡೋಣ, ಲೆಗ್ಸಿಗೆ ಒಂದು ಸಲ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಲೆಗ್ಸಲ್ಲೇನು ಟ್ಯಾನ್ ಥರ ಆಗಿರಲಿಲ್ಲ. ಜಸ್ಟ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತಂದ್ಬಿಟ್ಟು ಟ್ರೈ ಮಾಡಿದ್ದು. ಸೊ ಕಾಲಿಗೆಲ್ಲ ಹಚ್ಚಿ ನೋಡಿದಾಗಲೇ ಗೊತ್ತಾಗಿದ್ದು ಜಸ್ಟ್ ಕೊಳೆ ಏನಾದರೂ ಇದ್ದರೆ ರಿಮೂವ್ ಆಗುತ್ತಾ ಹೊರತು ಬಟ್ ಬೇರೆ ಏನೂ ಪರಿಣಾಮ ಆಗಲ್ಲ ಅಂತಂದ್ಬಿಟ್ಟು. ಸೊ ಇದ್ರ ಮೇಲೆ ಇನ್ಸ್ಟ್ರಕ್ಷನ್ ಇರೋ ಥರ ಡಯಾಬಿಟಿಕ್ ಪೇಷಂಟ್ಸೇ ಆಗಲಿ ಅಥವಾ ಕೈಯಲ್ಲೇ ಆಗಲಿ ಕಾಲಲ್ಲೇ ಆಗಲಿ ಗುಳ್ಳೆಗಳೇನಾದರೂ ಇದ್ದರೆ ಅದ್ರ ಮೇಲೆ ಅಪ್ಲೈ ಮಾಡೋಂಗಿಲ್ಲ. ಗಾಯಗಳೇನಾದರೂ ಆಗಿದ್ದರೆ ಅದ್ರ ಮೇಲೆ ಅಪ್ಲೈ ಮಾಡೋಂಗಿಲ್ಲ. ಮತ್ತು ಮಕ್ಕಳಿಗೆಲ್ಲ ಇದನ್ನು ಅಪ್ಲೈ ಮಾಡೋಂಗಿಲ್ಲ. ಹಾಗೆಯೇ ಫೇಸ್ಗೆಲ್ಲ ಯೂಸ್ ಮಾಡೋಂಗಿಲ್ಲ. ಏಕೆಂದರೆ ತುಂಬಾ ಹಾರ್ಶ್ ಆಗಿರೋವಂಥ ಲಿಕ್ವಿಡ್ಸ್ನ ಹಾಕಿರ್ತಾರೆ. ಹಾಗಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡೋಂಗಿಲ್ಲ, ಹಾಗೆ ಮಕ್ಕಳಿಗೂ ಅಪ್ಲೈ ಮಾಡೋಂಗಿಲ್ಲ. ಸೊ ಎಷ್ಟು ಇನ್ಸ್ಟ್ರಕ್ಷನ್ ಇದ್ರ ಮೇಲಿದೆ. ಆದರೆ ಎಷ್ಟು ದಿನಕ್ಕೊಂದ್ಸಲ ಇದನ್ನ ಯೂಸ್ ಮಾಡಬೇಕು ಅಂದ್ಬಿಟ್ಟು ಇದರಲ್ಲಿಲ್ಲ. ಹಾಗಾಗಿ ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಸೊ ನೋಡೋಣ, ಒಂದು ದಿನಕ್ಕೆ ಒಂದು ಸಲ ಯೂಸ್ ಮಾಡೋದಕ್ಕೆ ಏನೂ ಯೂಸ್ ಆಗಲಿಲ್ಲ. ಜಸ್ಟ್ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಏನಾದರೂ ಪರಿಣಾಮ ಆಗ್ಬೋದೇನೋ ಅಂತ ಅಂದ್ಬಿಟ್ಟು. ಸೊ ಟೋಟಲಿ ಇದ್ರ ರಿವ್ಯೂ ಹೇಳಬೇಕು ಅಂತಂದರೆ ಸ್ಕಿನ್ ಟ್ಯಾನ್ ಆಗಿ 1 ವೀಕ್ ಒಳಗೆ ಇದನ್ನ ಯೂಸ್ ಮಾಡಿದ್ರೆ ಬಹುಶಃ ಟ್ಯಾನ್ ರಿಮೂವ್ ಆಗ್ಬೋದು. ಬಟ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗೋದು ನಿಜವಾಗ್ಲೂ ಸುಳ್ಳು ಅನಿಸುತ್ತೆ ನನಗಂತೂ. ಸೊ 1 ವಾಶ್ಗಂತೂ ನನಗೆ ಯಾವುದೇ ಪರಿಣಾಮ ಬೀರಿಲ್ಲ. ಸೊ ನೋಡೋಣ ವೀಕ್ಲಿ ಒನ್ಸ್ ಯೂಸ್ ಮಾಡಿ ಮತ್ತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅಂದ್ಬಿಟ್ಟು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಆನೆಸ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಹ್ಯಾಂಡ್ಸಿಂದು ಮತ್ತು ಲೆಗ್ಸಿಂದು ಎರಡರದ್ದು ಡಿಫ್ರೆನ್ಸನ್ನು ತೋರಿಸ್ತೀನಿ ನಿಮಗೆ. ಸೊ ಒಂದು ಹ್ಯಾಂಡ್ಸಿಗೆ ಅಷ್ಟೇ ಹಾಕಿದ್ದೆ, ಸೊ ಒಂದು ಲೆಗ್ಸಿಗೆ ಅಷ್ಟೇ ಹಾಕಿದ್ದೆ. ಸೊ ಎರಡರದ್ದು ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಿಮಗೇ ಗೊತ್ತಾಗುತ್ತೆ. ತುಂಬಾ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಸೊ ಆದ್ರೂ ಓಕೆ ಅಂತ ಹೇಳ್ಬೋದು.
ಸೊ ಇದರಿಂದ ಏನು ತಿಳಿಯುತ್ತೆ ಅಂದರೆ ಯಾವುದೇ ಪ್ರಾಡಕ್ಟ್ಸು ಈ ರೀತಿ ಇನ್ಸ್ಟಾದಲ್ಲೇ ಆಗಲಿ ಯೂಟ್ಯೂಬಲ್ಲೇ ಆಗಲಿ ರಿವ್ಯೂ ಕೊಟ್ಟ ತಕ್ಷಣವೇ ಅದೇ ನಿಜ ಆಗಿರಲ್ಲ. ಸೊ ನಾವು ಅದನ್ನು ತಂದು ಯೂಸ್ ಮಾಡಿದಾಗಲೇ ಅದ್ರ ಡಿಫ್ರೆನ್ಸ್ಗಳು ನಮಗೆ ಗೊತ್ತಾಗುವಂಥದ್ದು. ಸೊ ಯಾವುದನ್ನು ಅಷ್ಟು ಸುಲಭಕ್ಕೆ ನಂಬಬಾರದು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಷ್ಟನ್ನೆಲ್ಲ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.